ಇಷ್ಟ ದಿನ ಬರೀ ಟ್ರಾಕ್ಟರ್ದೇ ವಿಡಿಯೋ ಮಾಡ್ತಾ ಇದ್ದೆ. ಇವತ್ತು ಒಂದು ಹೊಸ ವೆಹಿಕಲ್ ರಿವ್ಯೂ. ಯಾವ್ದದು? ಆ ಗಾಡಿ ರಿವ್ಯೂ ಮಾಡಕ್ಕೆ ಓನರ್ನು ಹುಡಿಕೊಂಡು ನಾವೇ ಕರ್ಕೊಂಡು ಹೋಗ್ಬೇಕು, ಗಾಡಿನ ಹುಡಿಕೊಂಡು ನಾವೇ ಹೋಗ್ಬೇಕು. ಗಾಡಿ ಎಲ್ಲ ಇತ್ತು ಅಲ್ಲಿಗೆ. ಆಯ್ತು, ಆಮೇಲೆ ಇಷ್ಟೆಲ್ಲ ಎಫರ್ಟ್ ಆಗಿ ಮಾಡ್ಬೇಕಾ? ಎಫರ್ಟ್ ಆಗಿ ಮಾಡ್ತಾ ಇದೀವಿ. ಬಾರಿಕಿದ್ ಗುಡಿ ಹಾಕ್ಬಿಟ್ಟಿದೀಯ ಅಂತ. ಇಲ್ಲ ಇದೆ ನಮ್ಮ ಹುಡುಗನ್ 2 ವೆಹಿಕಲ್, ಒಂದು ಟ್ರಾಕ್ಟರು, ಟ್ರೈಲರು, ಇಟಾಚಿ, ಸುಮಾರು ಒಂದು 37 ಲಕ್ಷದ ಐಟಮ್ ಇಲ್ವಾ ಇಲ್ಲಿ? 100% ಇದೆ ಸರ್. ಇವತ್ತು ನಮ್ಮ ಹತ್ರ ಇದೆ ಕುಬೋಟೋ U30S ಮಿನಿ ಎಕ್ಸವೇಟರ್ ಇದೆ ನಮ್ಮ ಹತ್ರ ಇವತ್ತು. ಇದರಲ್ಲಿರೋದು ಕುಬೋಟೋ ಇಂಜಿನ್ D1703 ಮಾಡೆಲ್ ಇಂಜಿನ್ ಇದೆ. ಡೈರೆಕ್ಟ್ ಇಂಜೆಕ್ಷನ್ 3 ಸಿಲಿಂಡರ್ ಡೀಸೆಲ್ ಇಂಜಿನ್ ಇದೆ. 27.5 ಹಾರ್ಸ್ ಪವರ್ ನ ಪ್ರೊಡ್ಯೂಸ್ ಮಾಡುತ್ತೆ. 105.6 ಮ್ಯಾಕ್ಸಿಮಮ್ ಟಾರ್ಕ್ ನ ಪ್ರೊಡ್ಯೂಸ್ ಮಾಡುತ್ತೆ ಈ ಗಾಡಿ. ನಾವು ಡಿಸೆಂಬರ್ ಅಲ್ಲಿ ಗಾಡಿ ತಂದಿರೋದು. ಗಾಡಿ ತಂದಲ್ಲೇ 6 ಇಂದ 7 ಮಂತ್ಸ್ ಆಗಿದೆ. ಇದ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ಏನು ಕಂಪ್ಲೇಂಟ್ಸ್ ಇಲ್ಲ, ಏನಿಲ್ಲ. ಇದುವರೆಗೂ ಚೆನ್ನಾಗಿ ಓಡ್ಕೊಂಡು ಚೆನ್ನಾಗಿ ನಮ್ಮನ್ನು ಸಾಕೊಂಡಿದೆ. ಇದ್ರ ಪ್ರೈಸ್ ಬಂದು 26 ಲ್ಯಾಕ್. ನಾವು 6 ಲ್ಯಾಕ್ ಡೌನ್ ಪೇಮೆಂಟ್ ಮಾಡಿದ್ದು, ಇನ್ನು ಮಿಕ್ಕಿ 20 ಲ್ಯಾಕ್ ಎಲ್ಲ EMI ಅಲ್ಲಿ ತಿಂಗಳ ಕಟ್ಕೊಂಡು ಹೋಗ್ತಾ ಇದ್ದೀವಿ. ಕುಬೋಟೋದವರು ಈ ಗಾಡಿ ಬಿಟ್ಟಿರೋದು ಇದಕ್ಕೆ ಕಾಂಪ್ಯಾಕ್ಟ್ ಡಿಸೈನ್ ಮಾಡಿ ಎಂತ ಸಂದಿಲೆಲ್ಲ ಓಡಾಡ್ಕೊಂಡು ಈಸಿಯಾಗಿ ಕೆಲಸ ಮಾಡಿ ಅಂತ. ಇವಾಗ ಅಡಿಕೆ ತೋಟದಲ್ಲಿ ಓಡಾಡ್ತಿದೆ, ಫ್ರೀಯಾಗಿ ಓಡಾಡ್ತಿದೆ. ಕುಬೋಟೋದಲ್ಲಿ 17 ಮಿಷಿನ್ ಬಂದೈತೆ ಫಸ್ಟ್ ಟೈಮ್. ಚಿಕ್ಕ ಗಾಡಿ. ಇದಕ್ಕಿಂತ ಚಿಕ್ಕದ ಗಾಡಿ ತುಂಬಾ ಚೆನ್ನಾಗಿದೆ. ಇನ್ನು ಎಷ್ಟು ಇದೆಲ್ಲ ನಮ್ದೆಲ್ಲ 5-5.5 ಅಡಿ ಜಾಗ ಬೇಕು ಓಡಾಡಕ್ಕೆ. ಅದಕ್ಕೊಂದು 4 ಅಡಿ ಇದ್ರೆ ಸಾಕು, ಓಡಾಡುತ್ತೆ. ಮೈಲೇಜ್ ಬಂದು ಅಪ್ರಾಕ್ಸಿಮೇಟ್ ಇಷ್ಟೇ ಅಂತ ಹೇಳಕ್ಕಾಗಲ್ಲ. ಕೆಲ್ಸದ ಮೇಲೆ ನೆಲದ ಮೇಲೆ ಡಿಪೆಂಡ್ ಆಗಿರುತ್ತೆ. ಗಾಡಿಗೆ 2 ಇಯರ್ಸ್ ವಾರಂಟಿ ಕೊಟ್ಟಿದ್ದಾರೆ. ಏನೇ ಗಾಡಿ ಡಿಫಾಲ್ಟ್ ಆದ್ರೂ ಕಂಪ್ನಿಯಿಂದಲೇ ಬಂದು ಚೇಂಜ್ ಮಾಡ್ಕೊಡ್ತಾರೆ. ಲೋಡ್ ಸೆನ್ಸಿಂಗ್ ಕೂಡ ಇದೆ. ಲೋಡ್ ಸೆನ್ಸಿಂಗ್ ಏನಂತ ಅಂದ್ರೆ ಹೆವಿ ಲೋಡ್ ಏನಾದ್ರು ನಾವು ಕ್ಯಾರಿ ಮಾಡಬೇಕು ಇಲ್ಲ ಪುಲ್ ಮಾಡ್ತಿದೀವಿ ಅಂತ ಅಂದ್ರೆ ಆಟೋಮೆಟಿಕ್ ಒಂದ್ಸಲ ಅಲಾರಾಮ್ ಸೆನ್ಸ್ ಆಗುತ್ತೆ. ಅವಾಗ ನಾವು ಅಲ್ಲಿಗೆ ಸ್ಟಾಪ್ ಮಾಡ್ಬಿಡ್ತೀವಿ, ಪ್ರೆಷರ್ ಹಾಕಕ್ ಹೋಗಲ್ಲ. ಬೆಳಗ್ಗೆಯಿಂದ ಇನ್ನು 2,000 ಅಂದ್ರೆ ಇವತ್ತು 10,000 ಮಾಡಕ್ಕಾಗಲ್ಲ. ಒಂದು 7-8 ಸಾವಿರ ಅಂತೂ ಮಾಡೇ ಮಾಡ್ತೀವಿ. ಇದು ಟ್ರ್ಯಾಕ್ ಅಲ್ಲಿ ರಬ್ಬರ್ ಆಪ್ಷನ್ ಬರುತ್ತೆ ತಾನೇ? ಇದು ಬರುತ್ತೆ. ರಬ್ಬರ್ ಆಪ್ಷನ್ ಬರುತ್ತೆ, ಚೈನ್ ಆಪ್ಷನ್ ಬರುತ್ತೆ. ಇದಕ್ಕೆ ರಬ್ಬರ್ ಬೇಕಾದ್ರೂ ಫಿಕ್ಸ್ ಮಾಡ್ಕೊಬಹುದು. ಆದ್ರೆ ರಬ್ಬರ್ ಫಿಕ್ಸ್ ಮಾಡ್ಕೊಂಡ್ರೆ ನಮ್ ಕಡೆ ಕೆಲಸ ಮಾಡಕ್ ಆಗಲ್ಲ. ಯಾಕೆಂದ್ರೆ ನಾವು ನಿಂತಿದ್ದ ಜಾಗದಲ್ಲೆಲ್ಲ ತಿರುಗಿಸ್ತೀವಿ. ಏನಿದ್ರು ರಬ್ಬರ್, ಕಾಂಕ್ರೀಟ್ ರೋಡ್, ಟಾರ್ ರೋಡ್ ಅಲ್ಲಿ ಈಸಿ ಕೆಲ್ಸಕ್ಕಷ್ಟೇ. ಇದ್ರಲ್ಲೆಲ್ಲ ಇದಾಗಲ್ಲ, ಕಟ್ ಆಗ್ಬಿಡುತ್ತೆ. ಇದಕ್ಕೆ ಚೈನ್ ಕ್ರೌಲರ್ ಅಂತಾರೆ. ಇದು ಫೈನಲ್ ಡ್ರೈವ್. ಇದು ಏನಿದೆ ಬೀಮ್, ಇದು ಟ್ರ್ಯಾಕ್ ಫ್ರೇಮು, ಇದು ಫ್ರಂಟ್ ಐಡ್ಲರು, ಇಲ್ಲಿ ರೋಲರ್ಸ್ ಇದೆ, ಇಲ್ಲಿ ಡೌನ್ ರೋಲರ್ ಅವೆ. ಇಲ್ಲಿ ಮೂವ್ ಮಾಡೋಂಗೆ ಚೈನು. ಇದು ಫೈನಲ್ ಡ್ರೈವ್ ಇಂದಲೇ ಇದು ಚೈನ್ ಮೂವ್ ಆಗೋದು ಫುಲ್ಲು. ಹಿಂದ್ಗಡೆ ಕುಬೋಟೋರ್ದು ಲೋಗೋ ಇದೆ, ಕ್ರೋಮ್ ಫಿನಿಶ್ ಅಲ್ಲಿ ಇದೆ. ಸಿಂಪಲ್ ಡೋರ್ ಓಪನ್ ಮಾಡಿದಾಗ ಮಾಡ್ಬೋದು ಅಷ್ಟೇ. ಅದು ಏರ್ ಫಿಲ್ಟ್ರು, ಇದು ಡೀಸೆಲ್ ಫಿಲ್ಟ್ರು. ಡೀಸೆಲ್ ಫಿಲ್ಟರ್ ಇಷ್ಟನಾ ಇದು? ಅಷ್ಟೇ. ಆನ್ ಅಂಡ್ ಆಫ್ ಕೂಡ ಇದೆ. ಆನ್ ಅಂಡ್ ಆಫ್ ಎಲ್ಲ ಇದೆ. ಇದರಲ್ಲಿ ಇರೋದು 3 ಸಿಲಿಂಡರ್ ಇಂಜಿನ್, ಕುಬೋಟೋ ಇಂಜಿನ್. ಇಲ್ಲಿ ಒಂದು ಮೆಟಲ್ ಶೀಟ್ ಅಲ್ಲಿ ಗಾಡಿ ಮಾಡಲ್, ಇಂಜಿನ್ ನಂಬರ್ ನ ಹಾಕಿದ್ದಾರೆ. ಕುಬೋಟೋ ಕಂಪನಿ ಸ್ಟಾರ್ಟ್ ಆಗಿರೋದು 1890 ಜಪಾನ್ ಅಲ್ಲಿ. ಜಪಾನ್ ಅಂದಿದ ತಕ್ಷಣ ನಮಗೆ ತಲೆಗೆ ಬರೋದು ಪಕ್ಕಾ ಇದು ಒರಿಜಿನಲ್ ಪ್ರಾಡಕ್ಟ್ ಅಂತ. ಏನಕ್ಕೆ ಅಂದ್ರೆ ಪ್ರಾಡಕ್ಟ್ ಅಲ್ಲಿ ಅಷ್ಟು ಕ್ವಾಲಿಟಿ ಇದೆ, ಲೈಫ್ ಇದೆ, ನಂಬಿಕೆ ಉಳಿಸ್ಕೊಂಡಿದ್ದಾರೆ ಜನಗಳ ಹತ್ರ. ಇವನ್ ತೈಲ ಇಂದ ಹಿಡಿದು ಇಂಜಿನ್ ಆಯಿಲ್ ವರ್ಗೂ ಅಷ್ಟೇ ಪರ್ಫಾರ್ಮೆನ್ಸ್ ಇದೆ ಗುರು ಅವ್ರ ಪ್ರಾಡಕ್ಟ್ ಅಲ್ಲಿ. ಮಾತಾಡೋದಕ್ಕೆ ಓಹೋ, ಇಲ್ಲಿರೋದು ಹೈಡ್ರಾಲಿಕ್ ಸಿಸ್ಟಮ್ ಫುಲ್ ಇದೆ. ಮೈನ್ ಹೈಡ್ರಾಲಿಕ್ ಏನ್ ಸಿಸ್ಟಮ್ ಇದೆ ಎಲ್ಲ ಸೈಡ್ ಅಲ್ಲಿ. ಇದು ಆಯಿಲ್ ರಿಸರ್ವರ್. ಇದು ಹೈಡ್ರಾಲಿಕ್ ಆಯಿಲ್ ರಿಸರ್ವರ್. ಇಲ್ಲಿ ಪಂಪ್ ಎಲ್ಲ ವರ್ಕ್ ಆಗೋದಿಲ್ಲ. ಬ್ಯಾಟ್ರಿ ಬಾಕ್ಸ್ ಇಲ್ಲಿ ಕೊಟ್ಟಿದ್ದಾರೆ. ಈ ಗಾಡಿಲಿ 2 ಬಾನೆಟ್ ಬರುತ್ತೆ. ಒಂದು ಹೈಡ್ರಾಲಿಕ್ ಸಿಸ್ಟಮ್ ನ ಓಪನ್ ಮಾಡೋದು ಈ ಬಾನೆಟ್ ಇಂದ, ಇನ್ನೊಂದು ಮೈನ್ ಇಂಜಿನ್, ಅದಕ್ಕೊಂದು ಬಾನೆಟ್ ಇದೆ. ರೋಗ ಬಂದು ಹೋಗಿದ್ದ. ಇದನ್ನ ಬೂಮ್ ಅಂತಾರೆ. ಇದು ಡಿಪ್ಪರ್ ಆರ್ಮು, ಇದು ಬಕೆಟು, ಇದು ಹೈಡ್ರಾಲಿಕ್ ಜಾಕು, ಇದೆಲ್ಲ ಓಸ್ ಪೈಪ್ಸ್ ಕನೆಕ್ಟ್ ಆಗಿದೆ ಫುಲ್ಲು. ಈ ಗಾಡಿದು ಓವರ್ ಆಲ್ ಡೈಮೆನ್ಷನ್ ನಾವು ಲೆಕ್ಕ ಮಾಡೋಕ್ಕಾಗಲ್ಲ, ತಲೆ ಕೆಟ್ಟೋಗ್ಬಿಡುತ್ತೆ. ಬೂಮ್ ಒಂದಿರುತ್ತೆ, ಡಿಪ್ಪರ್ ಆರ್ಮು, ಅದು ಮೂವ್ಮೆಂಟ್ ಆದ್ರೆ ಒಂದು ಡೈಮೆನ್ಷನ್ ಬರುತ್ತೆ. ಫುಲ್ ಹೈಟ್ ಇತ್ತು. ಇಷ್ಟನಾ? ಇಲ್ಲಿವರೆಗೂ ಇರುತ್ತೆ. ಎಷ್ಟೋ ಒಂದು 15 ಅಡಿ ಇಲ್ವಾ? ಫಸ್ಟ್ ಮಿನಿ ಎಕ್ಸ್ಕಾವೇಟರ್ಸ್ ನ ಯಾನ್ಮಾ ಕಂಪನಿ ಲಾಂಚ್ ಮಾಡಿತ್ತು 1968 ಅಲ್ಲಿ. ಕುಬೋಟೋ ಮಿನಿ ಎಕ್ಸ್ಕಾವೇಟರ್ಸ್ ನ ಲಾಂಚ್ ಮಾಡಿದ್ದು 1974 ಅಲ್ಲಿ. ಏನಕ್ಕೆ ಈ ಮಿನಿ ಎಕ್ಸ್ಕಾವೇಟರ್ಸ್ ಬಂತು ಅಂದ್ರೆ ಮಾರ್ಕೆಟ್ ಅಲ್ಲಿ ಅಷ್ಟೇ ಡಿಮ್ಯಾಂಡ್ ಇತ್ತು. ಅಗ್ರಿಕಲ್ಚರಲ್ ಆಗ್ಲಿ, ಮೈನ್ ಕನ್ಸ್ಟ್ರಕ್ಷನ್ಸ್ ಅಲ್ಲಿ, ಸಿಟಿ ಒಳಗಡೆ ವರ್ಕ್ ಮಾಡಕ್ಕಾಗ್ಲಿ ಅಷ್ಟೇ ಡಿಮ್ಯಾಂಡ್ ಇತ್ತು. ಗಾಡಿಗೆ ಮೈನ್ ಬೇಕಾಗಿರೋದೇ ಇದು. ಯಾಕೆಂದ್ರೆ ಒಂದ್ ಸಮುದ್ರ ಜಾಗದಲ್ಲಿ ನಾವು ನಿಂತ್ಕೊಳಕ್ ಆಗಲ್ಲ, ಏನೂ ಇಲ್ಲ. ಅವಾಗ ಸಪೋರ್ಟಿಗೆ ಇದು ಬರುತ್ತೆ, ಇದು ಸಪೋರ್ಟ್ ಮಾಡುತ್ತೆ. ಅವಾಗ ಇದನ್ನ ಕೆಳಗಡೆ ಬಿಟ್ಟು ಸಪೋರ್ಟ್ ಆಗಿ ನಿಂತ್ಕೊಂಡು ಕೆಲಸ ಮಾಡೋಕ್ಕೆಲ್ಲ ಈಸಿ ಆಗುತ್ತೆ. ಈಗ ನಾವು ಟ್ರ್ಯಾಕ್ಟ್ರಿಗೆ ಲೋಡ್ ಮಾಡ್ಬೇಕು ಅಂದ್ರೂ ಬೇಕೇ ಬೇಕಿದು. ಎಲ್ಲದಕ್ಕೂ ಬೇಕು. ಡೋಸರ್, ಮೈನ್ ಮಣ್ಣು ಎಲ್ಲಾದ್ರೂ ಚಿಕ್ಕದಾಗಿ ಸಣ್ಣ ಪುಟ್ಟ ನೂಕಕ್ ಬೇಕಾಗುತ್ತೆ ಅಷ್ಟೇ. ಅದ್ ಬಿಟ್ರೆ ಗಾಡಿಗೆ ತುಂಬಾ ಸೇಫ್ಟಿ. ಅದು ವೆಯ್ಟ್ ಇದೆಯಾ? ಅದು ತುಂಬಾ ವೆಯ್ಟ್ ಇದೆ. ಗಾಡಿ ವೆಯ್ಟ್ ಇದೆ. ವೆಯ್ಟ್ ಇದೆ.
ಮೂವ್ಮೆಂಟ್ ಎಲ್ಲ ಮಾಡಬೇಕು ಅಂದರೆ ಇದಿರೋದ್ರಿಂದಲೇ ಒಂದು ಲೆವೆಲ್ ಮೂವ್ಮೆಂಟ್ ಆಗುತ್ತೆ. ಇಲ್ಲ ಅಂದರೆ ಆ ಕಡೆ ಲೋಡ್ ಜಾಸ್ತಿ ಆಗಿ ಈ ಕಡೆ ಲೋಡ್ ಇಲ್ದಲೇ ಇದ್ರೆ ಗಾಡಿ ಎದ್ದೋಣದು ಏನಾದರೂ ಒಂದು ಇದಾಗುತ್ತೆ. ಹತ್ತಕ್ಕೊಳ್ಳೆ ಚೆನ್ನಾಗಿರುತ್ತೆ ಮಾಮ್. ಮತ್ತೆ ಈ ಪೆಡಲು ಬ್ರೇಕರ್ ಪೆಡಲು, ಇದು ಸ್ವಿಂಗ್ ಕಂಟ್ರೋಲು, ಬೂಮ್ನ ರೈಟು ಲೆಫ್ಟಿಗೆ ಮೂವ್ ಮಾಡೋಕ್ಕೆ ಈ ಪೆಡಲ್ನ ಯೂಸ್ ಮಾಡ್ತಾರೆ. ಇದು ಫ್ರಂಟ್ ಟು ಬ್ಯಾಕ್ ಮೂವ್ಮೆಂಟು. ಇದು ಜಾಯ್ಸ್ಟಿಕ್ಗಳು ಗೇಮ್ ಆಡಕ್ಕೆ ಗೇಮ್ ಆಡ್ಬೋದು. ಇದು ಹ್ಯಾಂಡ್ ಬ್ರೇಕ್ ತರನ? ಇದು ಹ್ಯಾಂಡ್ ಬ್ರೇಕ್ ತರ. ಅದನ್ನ ಅಪ್ ಮಾಡಿದ್ರೆ ಮಾತ್ರ ಗಾಡಿ ಸ್ಟಾರ್ಟ್ ಆಗುತ್ತೆ, ಡೌನ್ ಮಾಡಿದ್ರೆ ಗಾಡಿ ಸ್ಟಾರ್ಟ್ ಆಗಲ್ಲ. ಮೇನ್ ಡೌನ್ ಮಾಡಿದ್ರೆ ಗಾಡಿ ವರ್ಕ್ ಆಗುತ್ತೆ, ಅಪ್ ಮಾಡ್ಕೊಂಡ್ರೆ ಯಾವ್ದೇ ಕಾರಣಕ್ಕೂ ವರ್ಕ್ ಆಗಲ್ಲ. ಒಂಥರ ಹ್ಯಾಂಡ್ ಬ್ರೇಕ್ ಇದ್ದಂಗೆ ಗಾಡಿ. ಡೌನ್ ಅಲ್ಲಿ ಐತೆ, ಸ್ಟಾರ್ಟ್ ಆಗಲ್ವಾ? ಈಗ ಸ್ಟಾರ್ಟ್ ಆಗಲ್ಲ. ಕೀ ಎಲ್ಲ ಐತೆ? ಕೀ ಇದೆ. ಕೀ ಸಾಕೆಟ್, ರನ್ನು ನೋಡ್ರಿ. ಈಗ ಇಂಡಿಕೇಟರ್ ಬರುತ್ತಲ್ಲ, ಲಿವರ್ ಕೆಳಗಡೆ ಇದೆ ನೋಡ್ರಿ, ಅಲ್ಲ ತೋರಿಸುತ್ತೆ. ಸ್ಟಾರ್ಟ್ ಆಗಲ್ಲ ಯಾವ್ದೇ ಕಾರಣಕ್ಕೂ. ಈಗ ಲಿವರ್ ಮೇಲ್ ಮಾಡಿದ್ರೆ ಸ್ಟಾರ್ಟ್ ಆಗೋದು. ನೋಡೋಣ ಈಗ. ಸೂಪರ್. ಈಗ ಅದೇ ವರ್ಕ್ ಮಾಡಿ ವರ್ಕ್ ಆಗಲ್ಲ, ಜಾಯ್ಸ್ಟಿಕ್ ವರ್ಕ್ ಆಗಲ್ಲ. ಏನು ಯಾವ್ದು ವರ್ಕ್ ಆಗ್ತಿಲ್ಲ ಗಾಡಿದು. ಇದು ನಿಲ್ಸಿದ್ರೆ ಮಾತ್ರ ನೆಕ್ಸ್ಟ್ ವರ್ಕ್ ಆಗುತ್ತೆ. ಈ ಲಿವರ್ನ ಡೌನ್ ಮಾಡಿದ್ರೆ ವರ್ಕ್ ಆಗುತ್ತೆ. RPM ರೈಸ್ ಆಯ್ತಲ್ಲ ಈಗ? ಈಗ RPM ರೈಸ್ ಐತೆ ನೋಡಿ. ಈಗ AI ಆಟೋ ಲೋಡ್ ಸೆನ್ಸ್ ವರ್ಕ್ ಆಗುತ್ತೆ ನೋಡಿ. ಇವಾಗ ರೈಸ್ ಆಗಿದೆ. ಈಗ ಒಂದು 4 ಸೆಕೆಂಡ್ಸ್ ಬಿಟ್ಟಿದ್ದೀರಾ ನೋಡಿ. ಇದು ಡೀಸೆಲ್ ಸೇವರ್ ಮೂಡ್ ನಮಗೆ ಮೇನ್. AI ಆಟೋ ಐಡಲ್ ಅಂತ ಇದೆ. ಅದೇನು ಅಂತಂದ್ರೆ ನಾವು ಜಾಯ್ಸ್ಟಿಕ್ ಏನಾದ್ರೂ ವರ್ಕ್ ಮಾಡ್ದಲೆ ಸುಮ್ಮನೆ ಒಂದು 4 ಸೆಕೆಂಡ್ಸ್ ಫ್ರೀಯಾಗಿ ಬಿಟ್ಟೆ ಅಂದ್ರೆ ಆಟೋಮೆಟಿಕ್ ಗಾಡಿ ಸೆನ್ಸಿಂಗ್ ಎಲ್ಲ ಸ್ವಲ್ಪ ಡೌನ್ ಆಗುತ್ತೆ. ಹಂಗೆ ಡೀಸೆಲ್ ಸೇವ್ ಆಗುತ್ತೆ ನಮಗೆ. ಮೇನ್ ರೀಸನ್ ಅದು. RPM ಡೌನ್ ಆಗುತ್ತಲ್ವಾ? ಆಟೋಮೆಟಿಕ್ಲಿ RPM ಡೌನ್ ಆಗುತ್ತೆ. ಇದು ಈ ಲಿವರ್ ಡೋಸರ್ ಅಪ್ ಅಂಡ್ ಡೌನ್. ಅದು ಇದು ಗಾಡಿ ಸೀಟ್ ಬೆಲ್ಟ್ ಕೂಡ ಕೊಟ್ಟಿದ್ದಾರೆ ಗುರು, ಸೇಫ್ಟಿಗೆ ಸೀಟ್ ಬೆಲ್ಟ್ ಇದೆ, ಲಾಕ್ ಮಾಡ್ಕೊಳ್ಳೋದು. ಇಲ್ಲಿ ಕೀ ಸಾಕೆಟ್ ಇದೆ, ಟರ್ನ್ ಆನ್ ಟರ್ನ್ ಆಫ್, RPM ರೈಸ್ ಮತ್ತೆ ಡೌನ್ ಕಂಟ್ರೋಲ್ ಮಾಡೋದು. ಇದನ್ನ ಬಟನ್ ನಾವು ಆಫ್ ಮಾಡ್ಕೊಂಡ್ರೆ ಗಾಡಿ ಆಟೋ ಐಡಲ್ ಕಂಟ್ರೋಲ್ ಆಗಲ್ಲ. ಇದು ಆನ್ ಅಲ್ಲಿ ಇದ್ರೆ ಆಟೋ ಐಡಲ್ ಕಂಟ್ರೋಲ್ ಆಗುತ್ತೆ. ಈ ಗಾಡಿ ಡಿಜಿಟಲ್ ಡಿಸ್ಪ್ಲೇ ಕೊಟ್ಟಿದ್ದಾನೆ, ಇಲ್ಲಿ ಮೆನ್ಯೂ ಕೊಟ್ಟಿದ್ದಾನೆ, ಇಲ್ಲಿ ಓವರ್ಲೋಡಿಂಗ್ ಇಂಡಿಕೇಟ್ ಮಾಡುತ್ತೆ, ಇಲ್ಲಿ ಇದು RPM ರೈಸ್ ಕಂಟ್ರೋಲ್ ಮಾಡೋದು ಇಂಡಿಕೇಟ್ ಮಾಡುತ್ತೆ. ಇದು ಅವರ್ ಮತ್ತು ಮಿನಿಟ್ಸು ಎಷ್ಟು ಗಾಡಿ ರನ್ ಆಗಿದೆ ಅಂತ ನೋಡ್ಬೋದು ಇದರಲ್ಲಿ. ಗಾಡಿ ಟೋಟಲ್ ರನ್ ಆಗಿರೋದು 13,345 ಗಂಟೆಗೆ 1000 ಲೆಕ್ಕ ಹಾಕಿ ಎಷ್ಟಾಯ್ತು? 13,45,000. ನೀವೇನ್ ಬಿಡ್ರಿ ಸೌಕರ್ ಮಂದಿ ಗುರು. ಎಲ್ಲ ಹೋಗ್ಬೇಕಾ ಗುರು ನೀನು? ಗಾಡಿ ಬಂದ್ 8 ತಿಂಗಳು ಆಗಿರೋದು ಗುರು. ನನ್ಗೊಂದು ಗಾಡಿ ಮಾಡ್ಕೊಡು, ಬರ್ತೀನಿ. ಬೇಡ. ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಇಟಾಚಿನ ನೀನ್ ಏನಕ್ಕೆ ತರಬೇಕು ಅಂತ ಅನ್ನಿಸ್ತು ನಿನಗೆ? ನನಗೆ ತುಂಬಾ ಚಿಕ್ಕ ಹುಡುಗನಿಂದ ಆಸೆ ಇತ್ತು ಇಟಾಚಿ ತರಬೇಕು, ಏನಾದರೂ ಒಂದು ಮಾಡಬೇಕು ಅಂತ. ನನಗೆ ಒಂದು ಹುಡುಗಿ ಇದ್ಲು ಡಿಪ್ಲೊಮಾ ಓದಬೇಕಾದ್ರೆ. ಅವಳ ಹತ್ರ ನಾನು ಹೇಳ್ಕೊಂಡಿದ್ದೆ, ಯಾಕೆಂದರೆ ಲೈಫ್ ಪಾರ್ಟ್ನರ್ ಆಗ್ತಾಳಲ್ಲ, ಮುಂದೆ ಒಂದಿನ ಗೊತ್ತಾಗಬೇಕು ಅಂತ ಹೇಳ್ಕೊಂಡಿದ್ದೆ. ಇಟಾಚಿ ತರಬೇಕು, ಏನಾದರೂ ಮಾಡಬೇಕು ಅಂತ. ಅವಳು ಹೇಳಿದ್ಲು ಒಂದ್ಸಲಿ ಏನಂತ ಅಂದರೆ, ನಿನ್ನ ಇಟಾಚಿ ತಂದು ಏನು ಮಾಡೋಕ್ಕಾಗುತ್ತೆ, ಏನು ಕಿತ್ತು ದಬ್ಬಾಕ್ತೀಯಾ, ಏನು ಮಾಡೋಕ್ಕಾಗಲ್ಲ, ಸುಮ್ಮನೆ ಇಂಜಿನಿಯರಿಂಗ್ ಮಾಡು, ಎಲ್ಲಾದರೂ ಒಂದು ಕೆಲ್ಸಕ್ಕೆ ಸೇರ್ಕೋ, ಚೆನ್ನಾಗಿರ್ತೀಯ ಅಂತ ಹೇಳಿದ್ಲು. ಆದರೆ ಇವತ್ತು ನಾನು ಡಿಪ್ಲೊಮಾ ಮುಗಿಸ್ಕೊಂಡು ಬಂದು ಇಟಾಚಿ ಮಾಡಿದ್ದೀನಿ. ಅವಳು ಇವತ್ತು ಕೆಲ್ಸಕ್ಕೆ ಹೋಗ್ತಾವಳೆ. ಅವಳಿಗೆ ಏನು ಸ್ಯಾಲ್ರಿ ಬರುತ್ತೋ ನಾನು ಅದು ನನ್ನ ಗಾಡಿ ಸರ್ವಿಸಿಗೆ ಮೇಂಟೈನ್ ಮಾಡ್ತಾ ಇದ್ದೀನಿ. ಇದು ನಮ್ಮ ರೈತರ ತಾಕತ್ತು ಮೈನು. ಈ ಜ್ಯೇಷ್ಠ ಹೋಗಿ ಆಷಾಢ ಹೋಗಿ ಶ್ರಾವಣ ಬರ್ಲಿ, ಅವ್ನು ಟಾಪಾಗಿ ಬರ್ತಾನೆ. ಇವತ್ತು ಸಾಕಾ? ನನಗೆ ಸಾಕಾದ್ರೆ ಸಾಕು ಅಷ್ಟೇ. ಬೇಕು ಅಂದ್ರೆ ರಾತ್ರಿನೂ ಹೊಡಿತೀವಿ, ಹಗ್ಲು ಹೊಡಿತೀವಿ. ಬೇಡ ಅಂದ್ರೆ ಸ್ಟಾರ್ಟೇ ಮಾಡಲ್ಲ. ಗಾಡಿಗೆ RC ಕಾರ್ಡ್ ಬರಲ್ಲ, ಏನಿಲ್ಲ. ಇನ್ಶೂರೆನ್ಸ್ ಬೇಕು ಅಂದ್ರೆ ನಾವು ಕಟ್ಕೊಬೋದು. ಪಾರ್ಟಿ ಮೇಲೆ ಇನ್ಶೂರೆನ್ಸ್ ಗಾಡಿ ಕೊಡ್ಬೇಕಾದ್ರೆ ಕಟ್ಬಿಟ್ಟೆ ಕೊಡ್ತಾರೆ ನಮಗೆ. ಯಾಕೆಂದ್ರೆ ಏನೇ ಪಾರ್ಟಿಗೆ ಏನಾದ್ರು ಸ್ವಲ್ಪ ತೊಂದರೆ ಆಯ್ತು ಅಂದ್ರು ಇನ್ಶೂರೆನ್ಸ್ ಕ್ಲೈಮ್ ಮಾಡ್ಕೊಂಡು ಇದು ಮಾಡ್ಕೊಬೋದು. ಗಾಡಿ ತರದ್ ದೊಡ್ಡದಲ್ಲ, ಗಾಡಿ ಮೇಂಟೈನ್ ಮಾಡೋದು ದೊಡ್ಡದು. ಒಂದಿನ ಒಂದು ಪಿನ್ನಿಗೆ ಒಂದು ಗ್ರೀಸ್ ಹೊಡಿಲಿಲ್ಲ ಅಂತ ಅಂದ್ರೆ ನೆಕ್ಸ್ಟ್ ಡೇ ಅದ್ರ ಎಫೆಕ್ಟ್ ನಮಗೆ ಗೊತ್ತಾಗ್ತಾ ಇರುತ್ತೆ. ನಮ್ಮೂರು ನೋಡಿ ಎಂತ ಸ್ಪಾಟ್ ಅಲ್ಲಿ ಇದೆ, ಎಲ್ಲ ವ್ಯೂ ಹೆಂಗ್ ಕಾಣಿಸುತ್ತೆ. ಫಸ್ಟ್ ಎಲ್ಲ ಊರೆಲ್ಲ ಕಾಣೋದಿಲ್ಲ, ಆದ್ರೆ ಈಗ ಗಿಡಗಳೆಲ್ಲ ಬೆಳೆಸ್ಬಿಟ್ಟವ್ರೆ ಊರ್ ಕಾಣೋದು. ಆ ಬೆಟ್ಟ ಗುಡ್ಡ ಕಾಣಿಸ್ತೈತಲ್ಲ, ಅದು ತುಮಕೂರು. ಅದೇ ತುಮಕೂರು. ಕುಬೋಟೋ U30 ಮಾಡೆಲ್ ಇದು. ಇದೇ ತರ JCB 30+ ಇದೆ, ಟಾಟಾ ಇಟಾಚಿ NX 30 ಇದೆ, ಕೊಮೊತ್ಸು PC3 OMR ಇದೆ, ಸ್ಯಾನಿ ಇದೆ. ಇದೇ ತರ ಬೆಜಾನ್ ಕಂಪ್ನಿಗಳು ಇದೆ. ಕುಬೋಟೋದಲ್ಲಿ ಇಂಜಿನ್ ಆಪರೇಷನ್ ಎಲ್ಲ ಸ್ಮೂತ್ ಆಗಿದೆ, ಚಿಕ್ಕ ಪುಟ್ಟ ಜಾಗದಲ್ಲೆಲ್ಲ ಆರಾಮಾಗಿ ವರ್ಕ್ ಮಾಡಬಹುದು. 0 ಟೈಲ್ ಇದೆ, ಟ್ರ್ಯಾಕ್ ಒಳಗಡೆ ಕ್ಯಾಬಿನ್ ಬಾನೆಟ್ ಬರುತ್ತೆ, 360 ಡಿಗ್ರಿ ಆರಾಮಾಗಿ ತಿರುಗಿಸಬಹುದು, ಗಾಡಿ ಎಲ್ಲೂ ಟಚ್ ಆಗಲ್ಲ. ಟ್ಯಾಕ್ಟ್ರಿ ಇಂಜಿನ್ ಬಂದು 6 ಲಕ್ಷ. ಇದು ಬರೇ ಇಟಾಚಿ ತಗೊಂಡೋಗಿ ತಗೊಂಬರೋಕೆ ಅಂತಲೇ ಮಾಡಿಸಿರೋದು 1.5 ಲಕ್ಷ ಕೊಟ್ಟು. ಇನ್ನ ಇದು ಬಂದು 26 ಲಕ್ಷ. ಟೋಟಲ್ ವ್ಯಾಲ್ಯೂ ಎಷ್ಟು ನೀವೇ ಲೆಕ್ಕ ಹಾಕೊಳ್ಳಿ. ನಮ್ಮ ವರ್ಷ ಈ ಏಜ್ ಎಲ್ಲ ಇಷ್ಟೆಲ್ಲ ಇನ್ವೆಸ್ಟ್ ಮಾಡ್ಕೊಂಡು ರಿಸ್ಕ್ ತಗೊಂಡು ಬಿಸ್ನೆಸ್ ಮಾಡ್ತಿದ್ದಾನೆ. ಗುಬ್ಬಿ ತಾಲೂಕಲ್ಲಿ ಯಾವ್ದಾದ್ರು ಲಾಂಗ್ ಅವರ್ಸ್ ವರ್ಕ್ ಇದ್ರೆ ನಂಬರ್ನ ಡಿಸ್ಪ್ಲೇ ಮಾಡಿರ್ತೀನಿ, ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ನಮ್ಮ ಹುಡುಗನು ಬೆಳಿಲಿ, ಸಪೋರ್ಟ್ ಮಾಡೋಣ.
ಫುಲ್ ಕಟ್ಟೆ ಎಲ್ಲ ತುಂಬಿಟ್ಟಿದೆ ಇವಾಗ. ಚೆನ್ನಾಗಿ ನೀರು ಬಂದು ಹೇಮಾವತಿ ನೀರು. ಮುಂಚೆ ನಾವೆಲ್ಲ ಇಲ್ಲ ಈಜಾಡ್ತಿದ್ವಿ, ಗಣೇಶನ್ ಬಿಡ್ತಾ ಇದ್ವಿ. ಇನ್ನೇನು ಗಣೇಶ ಹಬ್ಬ ಬರುತ್ತೆ, ನಾವು ಇಲ್ಲೇ ಬಿಡೋದು ಗಣೇಶನ. ಇದೇ ನಮ್ಮೂರು ಸ್ಕೂಲು. ಹೆಂಗಿತ್ತು ಹೆಂಗಾಗಿ ಹೋಗ್ಬಿಟ್ಟಿದೆ. ಯಾವುದೇ ವಸ್ತು ಆಗಲಿ ವ್ಯಕ್ತಿ ಆಗಲಿ ಅದು ಓಡ್ತಿದ್ರೆ ಅಷ್ಟೇ ವ್ಯಾಲ್ಯೂ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ನೋಡಿ ಸ್ವಾಮಿ ನಾವಿರೋದು ಹೀಗೆ